ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಗೊಬ್ಬರ ಅಭಾವವಾಗಿ ಹಾಹಾಕಾರ ಶುರುವಾಗಿದೆ. ಪೊಲೀಸ್ ಲಾಠಿ ಚಾರ್ಜ್ವರೆಗೂ ಕೂಡ ಹೋಗಿದೆ. ಯಾಕೆ ಹೀಗಾಯ್ತು ಏನು ಅಂತ ಕೇಳಿದ್ರೆ, ಎಲ್ಲೊಂದು ಕಡೆ ಗೊಬ್ಬರ ಎಕ್ಸಸ್ ಇದೆ, ಇನ್ನೊಂದು ಕಡೆ ಏನೂ ಇಲ್ಲ. ಆಮೇಲೆ ಗೊಬ್ಬರ ಕಾಲ್ಸಂತೆಯಲ್ಲಿ ಹೋಗ್ತಾ ಇದೆ. ನಿನ್ನೆ ಪೇಪರಲ್ಲಿ ನೀವು ನೋಡಿದ್ರಿ ಅಂತ ಕಾಣಿಸ್ತದೆ, ಎಲ್ಲಿ ಕೇರಳ ಬಾರ್ಡರ್ನಲ್ಲಿರುವ ನಮ್ಮ ಜಿಲ್ಲೆಗಳಿಂದ ಕೇರಳಕ್ಕೆ ಪಾಸ್ ಆಗ್ತಾ ಇದೆ ಗೊಬ್ಬರ. ಇದು ನಮ್ಮ ಇದಕ್ಕೆ ಬಂದಂಥ ಅಲರ್ಟ್ ಆಗಿರ್ತಕ್ಕಂಥ ಗೊಬ್ಬರ ಶಾರ್ಟೇಜ್ ಆಗಲಿಕ್ಕೆ ಬಹಳ ದೊಡ್ಡ ಕಾರಣ. ಮತ್ತು ಯಾರ್ಯಾರು ಇದರಲ್ಲಿ ಲಾಭ ತಗೊಳ್ಲಿಕ್ಕೆ ಹೋಗ್ತಾರೆ, ರೈತರಿಗೆ ಒಳ್ಳೇದಾಗಲಿ ಅಂತೇಳಿ ಹೇಳಿ ಒಂದು ಮೂಟೆ ಯೂರಿಯಾದ ಮೇಲೆ ಸರ್ಕಾರ ಕೊಡುವ ಸಬ್ಸಿಡಿ 1,100 ರೂಪಾಯಿನ ಒಂದು ಮೂಟೆ ಯೂರಿಯಾ ಉತ್ಪಾದನೆ ಆದ ತಕ್ಷಣ ಅದಕ್ಕೆ ಸಬ್ಸಿಡಿಯನ್ನು ಸೇರಿಸುತ್ತೆ. 166 ಇನ್ನು 1,266ಕ್ಕೆ ರೈತರಿಗೆ ಸಿಗ್ತಾ ಇದೆ. 1,100 ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ. ಒಂದು ಮೂಟೆಗೆ 50 kg ಒಂದು ಮೂಟೆಗೆ 1,100 ರೂಪಾಯಿನ ಕೇಂದ್ರ ಸರ್ಕಾರ ರೈತರ ಉಪಯೋಗ ಆಗಲಿ, ರೈತರಿಗೆ ಬೆಳೆ ಬೆಳಲಿಕ್ಕೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಇಷ್ಟು ಹಣವನ್ನು ಕೊಡ್ತಾರೆ. ಇದನ್ನ ಯೂರಿಯಾವನ್ನ ಇಂಡಸ್ಟ್ರಿಗಳಿಗೆ ಉಪಯೋಗಿಸ್ತಾ ಇದ್ರು, ಈಗಲೂ ಉಪಯೋಗಿಸ್ತಾ ಇದ್ದಾರೆ. ಅದಕ್ಕೆ ಬೇವು ಲೇಪಿತ ಯೂರಿಯಾವನ್ನ ಈಗ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ. ಆಗ್ಬಿಡ್ಬೋದು. ಹೀಗಾಗಿ ರೈತರಿಗಾಗಿ ಕೊಟ್ಟಿರ್ತಕ್ಕಂಥ ಸಬ್ಸಿಡಿಯನ್ನ ಬೇರೆ ಬೇರೆಯವರು ದುರುಪಯೋಗ ಮಾಡ್ಕೊಳ್ತಾರೆ. ಮತ್ತೆ ರಾಜ್ಯವಾರು ಅಲಾಟ್ ಆಗುತ್ತೆ. ಕರ್ನಾಟಕ ರಾಜ್ಯಕ್ಕೆ ಇಷ್ಟು ಲಕ್ಷ ಟನ್ ಅಂತ, 8 ಲಕ್ಷನೋ 9 ಲಕ್ಷ ಟನ್ ಗೊಬ್ಬರ ಅಲಾಟ್ ಆಗುತ್ತೆ ಯೂರಿಯಾ. ನಮ್ಮ ಇಲ್ಲಿಂದ ತಗೊಂಡೋಗಿ ಕೇರಳಕ್ಕೆ ಮಾರಾಟ ಮಾಡಿದ್ರೆ ಅಷ್ಟು ನಮಗೆ ಕಮ್ಮಿ ಆಗುತ್ತೆ, ಕೊರತೆ ಆಗ್ತದೆ. ಮತ್ತು ಕೇರಳದಿಂದ ಇಂಡಸ್ಟ್ರಿಗಳಿಗೆ ಅದಕ್ಕೆ ಹೋಗ್ತದೆ. ಇದು ಬಹಳ ದುರುಪಯೋಗ ಆಗ್ತದೆ. ಈ ಹಿನ್ನೆಲೆಯಲ್ಲಿ ನಾವು ಎಚ್ಚರಿಕೆ ವಹಿಸಬೇಕು. ಮೊನ್ನೆ ಒಂದು ದಿವಸ ಅಸಿಸ್ಟೆಂಟ್ ಡೈರೆಕ್ಟರು ನಮ್ಮ ತಹಸೀಲ್ದಾರರು ಕೆಲವು ಕಡೆ ಸ್ಟಾಕನ್ನೆಲ್ಲ ಪರಿಶೀಲನೆ ಮಾಡಿ ಏನಾಗ್ತದೆ ಆಗ್ತದೆ ಅಂತ ಹೇಳಿ ನೋಡಿ ಬಂದಿದ್ದಾರೆ. ನಮ್ಮಲ್ಲಿ ಈಗ ಇರುವ ಪ್ರಕಾರ ಕೊರತೆ ಆಗಲ್ಲ. ನಮ್ಮಲ್ಲಿ ಈಗಿರುವ ಸ್ಟಾಕ್, ಯಾಕಂದರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ TAPCMS ಸಂಗ್ರಹ ಮಾಡಿಟ್ಟಿದೆ. ಉಳಿದಿರ್ತಕ್ಕಂಥ ಪ್ಯಾಕ್ಸ್ಗಳು ಮತ್ತು ಪ್ರೈವೇಟ್ ಏಜೆನ್ಸಿಗಳು ನೀವು ಸಾಕಷ್ಟು ನಿಮ್ಮ ಹತ್ರ ಈಗಾಗಲೇ ಗೊಬ್ಬರ ಇದೆ. ನೀವು ಒಂದ್ಸರಿ ಯೋಚನೆ ಮಾಡ್ಕೊಳ್ಬೇಕು, ಕಳೆದ ಸರಿ ಏನು ಸೇಲ್ ಆಗಿತ್ತು ಅಷ್ಟು ಈ ಸರಿ ಇದೆಯಾ ನಿಮ್ಮ ಹತ್ರ ಅಂತ. ಅಷ್ಟು ಡಿಮಾಂಡ್ ಬೇಡಿಕೆ ಬಂದಾಗ ನೀವು ಕೊಡಲಿಕ್ಕೆ ನಿಮ್ಮ ಹತ್ರ ಇದೆಯಾ ಅಂತ ಹೇಳಿ ಯೋಚನೆ ಮಾಡಬೇಕು. ಶಾರ್ಟೇಜ್ ಆಗ್ತದೆ ಅಂದರೆ ಇಮಿಡಿಯೇಟ್ ಅಸಿಸ್ಟೆಂಟ್ ಡೈರೆಕ್ಟರ್ಗಳಿಗೆ ತಿಳಿಸ್ಬೇಕು, ಹಿಂಗೆ ಶಾರ್ಟೇಜ್ ಆಗ್ತಾ ಇದೆ ಅಂತೇಳಿ. ಯಾವುದೋ ಹಂತಕ್ಕೆ ಹೋದ್ರ ಮೇಲೆ ಅಲ್ಲ, ನಮ್ಮ ಹೊಣೆಗಾರಿಕೆನೂ ಇದೆ. ನೀವೆಲ್ಲ ಲೈಸೆನ್ಸ್ಡ್ ಟ್ರೇಡರ್ಸ್ ನೀವೆಲ್ಲ. ಆದ್ದರಿಂದ ರೈತರು ಇನ್ನೇನು ಹಾಹಾಕಾರ ಆಗೋಷ್ಟು ದಿನ ಕಾಯುವಂಥ ಅವಶ್ಯಕತೆ ಇಲ್ಲ. ವಿಶೇಷವಾಗಿ ಪ್ಯಾಕ್ಸ್ಗಳು ದೊಡ್ಡ ಪ್ರಮಾಣದಲ್ಲೇ ನೀವು ಸ್ಟಾಕನ್ನು ಇಟ್ಕೊಂಡಿದ್ದೀರಿ ರೈತರಿಗೆ ಕೊಡಲಿಕ್ಕೆ, ತುಂಬ ಸಂತೋಷ ಆಗ್ತದೆ. ಈಗ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರು ಕೆಲವು ಸಂಗತಿಗಳನ್ನು ಹೇಳು. ಒಂದು, ಇಡೀ ದೇಶ ಸಾವಯವ ಕೃಷಿ ಕಡೆ ಹೋಗ್ಬೋದು. ಸಾಕು, ನಾವು ಇದುವರೆಗೂ ವಿಷ ತಿಂದಿದ್ದು ಸಾಕು. ಇದರಲ್ಲಿ ಸಿಕ್ಕಾಪಟ್ಟೆ ಕೆಮಿಕಲ್ಸ್ ಇರ್ತದೆ. ನಾವು ತಿನ್ನೋ ಅನ್ನ ವಿಷ, ಕುಡಿಯೋ ಹಾಲು ವಿಷ, ತಿನ್ನೋ ಹಣ್ಣುಗಳು ವಿಷ, ಉಸಿರಾಡೋ ಗಾಳಿಯೂ ವಿಷ ಆಗಿರ್ತದೆ. ನಾವು ಸ್ಪ್ರೇ ಮಾಡಿ ಆ ಗಾಳಿನಲ್ಲಿ ಗದ್ದೆ ಮೇಲೆ ತಿರುಗಾಡಿದ್ರೆ ಏನಾಗ್ಬೋದು, ನಮ್ಮ ದೇಹದೊಳಗೆ ಗಾಳಿ ಮೂಲಕನೂ ಹೋಗ್ತದೆ. ಈ ಹಿನ್ನೆಲೆಯಲ್ಲಿ ನಾವು ರೈತರೆಲ್ಲ, ನಾವು ಗೊಬ್ಬರ ಮಾರಾಟ ಮಾಡೋರು, ನಾವೇನು ಮಾಡ್ಬೋದು ಅಂತ ನೀವು ಕೇಳ್ಬೋದು. ಸ್ಥಳೀಯವಾಗಿ ಜನರನ್ನ ಎಜುಕೇಟ್ ಮಾಡುವಂಥ ದೊಡ್ಡ ಹೊಣೆಗಾರಿಕೆ ನಿಮ್ಮ ಮೇಲಿದೆ. ಮತ್ತೆ ರೈತರು ಒಂದು ಹಂತದಲ್ಲಿ, ನಾವೆಲ್ಲ ಚಿಕ್ಕವರಿದ್ದಾಗ ನೋಡ್ತಾ ಇದ್ವಿ, ಈ ಫರ್ಟಿಲೈಸರ್ ಹಾಕಿ ಬೆಳೆಯೋದೇ ಗೊತ್ತಿರಲಿಲ್ಲ. ಗದ್ದೆ ಹಂಚಿ ಮೇಲೆ ಗ್ರಾಮ ಸಹಾಯಕರ ಹೊತ್ತು ನಿಂತು
ಇಷ್ಟು ಹಾಕು, ಈ ರೀತಿ ನಟ್ಟಿ ಮಾಡು, ಈ ರೀತಿ ಬೀಜಕ್ಕೆ ಇಷ್ಟು ದಿನಕ್ಕೆ ನಟ್ಟಿ ಮಾಡಬೇಕು, ಇದನ್ನೆಲ್ಲ ಹೇಳ್ತಾ ಇದ್ರು. ಸಾಲು ನಟ್ಟಿ ಮಾಡೋದನ್ನ ಅವರೇ ಹಗ್ಗ ಹಿಡಿತಿದ್ರು, ನಾಟಿ ಹಿಂಗೆ ಮಾಡು ಅಂತ. ಪರಿಣಾಮ ನಾವು ಗೊಬ್ಬರ ಹಾಕ್ಲಿಕ್ಕೆ ಕಲ್ತ್ವಿ. ಆಮೇಲೆ ಅಷ್ಟು ಗೊಬ್ಬರ ಹಾಕೋದ್ರ ಮೇಲೆ ಪೆಸ್ಟಿಸೈಡ್ಸ್ ಹೊಡೆಯಲೇಬೇಕಾಯ್ತು, ಯಾಕಂದರೆ ಅದೇ ರೀತಿ ರೋಗಗಳು ಕಾಡ್ಲಿಕ್ಕೆ ಶುರುವಾಯಿತು. ಪೆಸ್ಟಿಸೈಡ್ಸು ಹೊಡೆದ್ರ ಮೇಲೆ ಅದು ವಿಷಮಯ ಆಗೋಯ್ತು ಸಸ್ಯ. ಈಗ ನೀವು ಬಿಡಬೇಕು ಅಂದ್ರೆ ಬಿಡೋದಿಲ್ಲ, ಯಾಕಂದ್ರೆ 1 ಕ್ವಿಂಟಾಲ್ ಗೊಬ್ಬರ ಉಪಯೋಗಿಸಿದಂಥ ಜಮೀನು ಮುಂದಿನ ಸಾರಿ 1.25 ಕ್ವಿಂಟಾಲ್ ಹಾಕದೇ ಇದ್ರೂ ಬರೋದಿಲ್ಲ. ಪರಿಣಾಮ ಮಣ್ಣು ಸತ್ತೋಗಿದೆ. ಮಣ್ಣು ಸತ್ತರ ಮೇಲೆ ರೈತ ಸಾಯ್ತಾ ಇದ್ದಾನೆ ಈಗ, ಯಾಕಂದ್ರೆ ಗೊಬ್ಬರ ಹಾಕಿ 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 ಮಣ್ಣನ್ನು ಸತ್ವ ಕಳ್ಕೊಂಡಿದ್ದೀವಿ. ಬೆಳೆ ಜಾಸ್ತಿ ಬರೋದಿಲ್ಲ, ಮಾಡಿ ಸಾಲ ತೀರ್ಸಕ್ಕಾಗಲ್ಲ. ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಸೇರಿ ಇದೊಂದು ಸಮಾಜ ಸೇವೆ, ಇದೊಂದು ದೇಶ ಸೇವೆ. ದಯವಿಟ್ಟು ನೀವು ಜಾನುವಾರು ಸಾಕಿ. ಒಂದು ಕಾಲದಲ್ಲಿ ನಮ್ಮ ದೇಶದ ದೊಡ್ಡ ಗೊಬ್ಬರ ಕಾರ್ಖಾನೆ ಅಂದರೆ ನಮ್ಮ ಜಾನುವಾರು ಕೊಟ್ಟಿಗೆಗಳೇ ಆಗಿತ್ತು. ನಾವೆಲ್ಲ ಕೊಂಡು ತರ್ತಿರಲಿಲ್ಲ. ಇವತ್ತು 7-8 ಲಕ್ಷ ಕೋಟಿ ರೂಪಾಯಿಗಳ ಕೆಮಿಕಲ್ ಫರ್ಟಿಲೈಸರ್ ಇಂಪೋರ್ಟ್ ಆಗ್ತಾ ಇದೆ ಹೊರದೇಶದಿಂದ. ಅಷ್ಟು ಫಾರಿನ್ ಎಕ್ಸ್ಚೇಂಜ್ ಅಲ್ಲಿ ಹೋಗ್ತಾ ಇದೆ, ಕಮ್ಮಿ ಆಗ್ತಾ ಇದೆ ನಮಗೆ. ಇದು ದೇಶಕ್ಕೆ ಆರ್ಥಿಕವಾಗಿಯೂ ದೊಡ್ಡ ಹೊಡೆತ. ಈಗ ನೋಡಿ, ಪೆಟ್ರೋಲ್ ಡೀಸೆಲ್ನ ನಾವು ಖರೀದಿ ಮಾಡ್ತೀವಿ ಸುಮಾರು 85%. ಅದಕ್ಕೆ ಕೇಂದ್ರ ಸರ್ಕಾರ ಈಗ ಮಾಡ್ತು, ಎಲ್ಲ ವೆಹಿಕಲ್ ಎಲೆಕ್ಟ್ರಿಕಲ್ ಆಗಬೇಕು. ರೈಲ್ವೆ ಆಲ್ಮೋಸ್ಟ್ 90% ಈಗಾಗಲೇ ರೈಲ್ವೆದು ಎಲೆಕ್ಟ್ರಿಫಿಕೇಶನ್ ಆಗೋಗಿದೆ. ಎಲೆಕ್ಟ್ರಿಕ್ ಇದರಲ್ಲಿ ಓಡ್ತಾ ಇದ್ದಾವೆ ರೈಲು. ನೀವು ಸಿಕ್ಕಾಪಟ್ಟೆ ಡೀಸೆಲ್ ಖರ್ಚಾಗ್ತಿತ್ತು ರೈಲ್ವೆಗೆ, ಮತ್ತು ಅದರಿಂದ ಹೊಗೆ ಬಂದು ಪೊಲ್ಯೂಷನ್ ಬೇರೆ ಆಗ್ತಾ ಇತ್ತು. ಸರ್ಕಾರ ಅಷ್ಟರ ಮಟ್ಟಿಗೆ ಇವತ್ತು ಎಲೆಕ್ಟ್ರಿಸಿಟಿ ಜಾಸ್ತಿ ಉತ್ಪಾದನೆ ಜಾಸ್ತಿ ಮಾಡಿ ಎಲೆಕ್ಟ್ರಿಕ್ ಮೂಲಕ ರೈಲು ಓಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ರೈತರನ್ನ ಅಳವಡಿಸು, ಈ ನಿಟ್ಟಿನಲ್ಲಿ ಅವ್ರನ್ನ ಎಜುಕೇಟ್ ಮಾಡುವಂಥ ಕೆಲಸ, ಅವ್ರಿಗೆ ಗೈಡ್ ಮಾಡುವಂಥ ಕೆಲಸ ನಾವು ಗೊಬ್ಬರದ ಏಜೆನ್ಸಿಗಳು, ಸೊಸೈಟಿ ಇರ್ಬೋದು, ಪ್ರೈವೇಟ್ ಇರ್ಬೋದು. ಒಂದು ಕೇಳಿದ 10 ಮೂಟೆ ಹೆಚ್ಚಿದ ಗೊಬ್ಬರ ಕೊಡುವಂತ ನಾನು ಕೊಟ್ಟೆ, ಬಿಲ್ ಹಾಕಿದ್ರೆ ದುಡ್ಡು ತಗೊಂಡೆ. ಇದು ಮಾತ್ರ ಅಲ್ಲ, ಯಾತಕ್ಕೆ ಇಷ್ಟು ಗೊಬ್ಬರ ತಗೊಂಡು ಹೋಗ್ತೀಯಪ್ಪ ಅಂತ ಒಂದು ಮಾತು ನಾವು ಪ್ರಶ್ನೆ ಕೇಳಬೇಕು. ಯಾತಕ್ಕೆ ಇಷ್ಟು ತಗೊಂಡು ಹೋಗ್ತೀಯ? ನಿನ್ನ ಜಮೀನು ಎಷ್ಟಿದೆ, ಎಷ್ಟು ಹಾಕಬೇಕು ಅಂತ ಡಿಪಾರ್ಟ್ಮೆಂಟ್ನವ್ರು ಸಲಹೆ ಕೊಟ್ಟಿದ್ದಾರೆ. ನಾವು ಇತ್ತೀಚೆಗೆ ಡಿಪಾರ್ಟ್ಮೆಂಟ್ನವ್ರನ್ನ ಕೇಳೋದೇ ಬಿಟ್ಟಿದ್ದೀವಿ. ಪಕ್ಕದ ರೈತ 200 ಗ್ರಾಮ್ ಹಾಕ್ತಾ ಇದ್ದ ಒಂದು ಅಡಿಕೆ ಮರಕ್ಕೆ, ನಾನು 200 ಗ್ರಾಮ್. ನನ್ನ ಅಡಿಕೆ ಮರಕ್ಕೆ ಅದು ಅಗತ್ಯ ಇದೆಯಾ ಅಂತ ಹೇಳಿ ಯೋಚನೆ ಮಾಡಲ್ಲ. ನನ್ನ ಗದ್ದೆಗೆ ಅಷ್ಟು ನಾನು ಇದರಲ್ಲೆಲ್ಲ ಓಡಾಡಿದ್ದೀನಿ. ಭತ್ತ ಭಾರಿ ಬೆಳೀತಾರಲ್ಲ, ರಾಯಚೂರು ಜಿಲ್ಲೆ, ಗಂಗಾವತಿ, ಅಲ್ಲೆಲ್ಲ ಹೆಂಗೆ ಅಂದರೆ ಗೊಬ್ಬರದ ಮೂಟೆನ ಒಬ್ಬನ ಬೆನ್ನ ಮೇಲೆ ಹೊರಿಸೋದು, ಕತ್ತಿಯಿಂದ ಕೆಳಗಡೆ ಕೊಯ್ದ್ಬಿಡು, ಅವ್ನು ಹೋಗ್ತಾ ಇರಬೇಕು. ಗೊಬ್ಬರ ಚೆಲ್ಲೋದಲ್ಲ, ಹೊರ್ಕೊಂಡು ಹೊತ್ಕೊಂಡು ಹೋಗುವಾಗ ಅದು ಬೀಳ್ಬೇಕು ಭೂಮಿಗೆ, ಸುರಿಯೋದು. ಗೊಬ್ಬರ ಚೆಲ್ಲೋದಲ್ಲ, ಗೊಬ್ಬರ ಸುರಿಯೋದು. ಎಷ್ಟು ಗೊಬ್ಬರ ಹಾಕಬೇಕು ಅಂತಲೇ ಗೊತ್ತಿಲ್ಲ. ಇದು ಬಹಳ ದುರದೃಷ್ಟಕರವಾದಂಥ ಸಂಗತಿ. ಆದ್ದರಿಂದ ಒಂದಷ್ಟು ಎಜುಕೇಟ್ ಮಾಡುವಂಥ ಕೆಲಸ ನಮ್ಮ ಕಡೆಯಿಂದ ಆಗಬೇಕು. ಈಗಾಗಲೇ ಹೇಳಿದ್ರು, ಲಿಕ್ವಿಡ್ ಫರ್ಟಿಲೈಸರ್ ಬಂದ್ಬಿಟ್ಟಿದೆ. ನ್ಯಾನೋ ಯೂರಿಯಾ, ನ್ಯಾನೋ DAP ಎರಡೂ ಬಂದಿದೆ. ಈಗ ಇನ್ನು ಬೇರೆ ಬೇರೆದು ನ್ಯಾನೋ ಬರ್ತಾ ಇದೆ. ಈಗ ಚೀಲದಲ್ಲಿ ತರೋದಿಲ್ಲ, ಬಾಟ್ಲಲ್ಲಿ ಜೇಬಲ್ಲಿ ಹಾಕೊಂಡು ಬರೋದು. ಅದನ್ನು ಡ್ರಮ್ನಲ್ಲಿ ಇಷ್ಟು ml ಹಾಕಿದ್ರೆ ಇಷ್ಟು ಆಗ್ತದೆ ಅಂತ ಹೇಳ್ತಾರೆ. ಅದನ್ನು ಹಾಕಿ ಸ್ಪ್ರೇ ಮಾಡಬೇಕು. ಅವ್ರು ಹೇಳಿದ್ರು ಮಾತನ್ನು ನೀವು ಗಮನಿಸಿದವರೆಲ್ಲ ಗೊತ್ತಿಲ್ಲ. ಮಣ್ಣಿಗೆ ಕೆಮಿಕಲ್ ಫರ್ಟಿಲೈಸರ್ ಬೇಡ, ಮಣ್ಣಿಗೆ ಬೇಡ, ಮಣ್ಣಿಗೆಲ್ಲ ಹಾಕೋದು ಸಸ್ಯಕ್ಕೆ ಬೇಕಾಗಿದೆ. ಸಸ್ಯಕ್ಕೆ ಇದರಿಂದ ಡೈರೆಕ್ಟ್ ಸಸ್ಯಕ್ಕೆ ಕೊಡ್ತೀವಿ, ಸ್ಪ್ರೇ ಮಾಡೋದು. ಆವಾಗ ಮಣ್ಣು ಸಾಯೋದಿಲ್ಲ. ಹಾಗಾಗಿ ನ್ಯಾನೋ ಗೊಬ್ಬರದ ಉಪಯೋಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಬೇಕಾಗಿದೆ. ಅಷ್ಟು ಸುಲಭದಲ್ಲಿ ರೈತರು ಮಾನಸಿಕವಾಗಿ ಬದಲಾವಣೆ ಮಾಡೋಕ್ಕಾಗಲ್ಲ.
ಹಾಗಾಗಿ ನ್ಯಾನೋ ಯೂರಿಯಾದ ಬಗ್ಗೆ, ನ್ಯಾನೋ ಫರ್ಟಿಲೈಸರ್ ಬಗ್ಗೆ ನೀವು ಮೊದಲು ತಿಳ್ಕೊಬೇಕು. ಆಮೇಲೆ ನಮ್ಮ ರೈತರಿಗೆ ಸ್ವಲ್ಪ ಗೈಡ್ ಮಾಡಬೇಕು. ಅದನ್ನು ತಗೊಂಡೋಗೋಕ್ಕಿಂತ ಇಷ್ಟು ಇದನ್ನು ತಗೊಂಡೋಗು, ಒಂದು ಡ್ರಮ್ಮಿಗೆ ಇಷ್ಟು ಹಾಕು, ನಿಂದಿಗೆ ಇಷ್ಟು ಎಕರೆಗೆ ಸ್ಪ್ರೇ ಮಾಡ್ಬೋದು. ನೀವು ಡೈರೆಕ್ಟ್ ಅದು ಮಾಡೋಕ್ಕಿಂತ ಇಮ್ಮಿಡಿಯೇಟ್ ತೊಗೊಳಂಥದ್ದು. ನಿನ್ನ ಮಣ್ಣು ಸತ್ವ ಕಳ್ಕೊಳ್ಳೋದಿಲ್ಲ, ಹಂಗೆ ಉಳಿಯುತ್ತದೆ. ಈ ಅಂಶಗಳನ್ನು ನಾವು ರೈತರಿಗೆ ಹೇಳುವಂಥ ಕೆಲಸ ಮಾಡೋದು. ಇವತ್ತು ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಭಾಳ ದೊಡ್ಡ ಸಿಬ್ಬಂದಿ ಇಲ್ಲ. ನೀವೇ ಅಗ್ರಿಕಲ್ಚರ್ ಸಿಬ್ಬಂದಿ ಅಂತ ತಿಳ್ಕೋಬೇಕು. ನಾನೀಗಾಗಲೇ ಹೇಳಿದಾಗೇನೆ ಇದೊಂದು ರಾಷ್ಟ್ರ ಸೇವೆ. ಬನ್ನಿ ಇಲ್ಲಿ ಎದುರುಗಡೆ ಬನ್ನಿ. ಇದೊಂದು ರಾಷ್ಟ್ರ ಸೇವೆ. ರಾಷ್ಟ್ರಕ್ಕಾಗಿ ನಾನು ಮಾಡ್ತಾ ಇರುವಂಥ ಒಂದು ಸಣ್ಣ ಸರ್ವಿಸ್ ಅಂತ ಹೇಳಿ ನಾವು ಗೊಬ್ಬರ ಡೀಲ್ ಮಾಡುವಂಥ ಎಲ್ಲ ಸಂಸ್ಥೆಗಳು ಅರ್ಥ ಮಾಡ್ಕೊಳ್ಳುವಂಥ ಒಂದು ಪ್ರಯತ್ನ ದಯವಿಟ್ಟು ಮಾಡಿ. ನಮ್ಮಂಥ ತಾಲೂಕಿನಿಂದ ಇದು ಶುರು ಆಗಬೇಕು. ಯಾಕಂದರೆ ತೀರ್ಥಹಳ್ಳಿಯಲ್ಲಿ ನೀವು ಬಯಲುಸೀಮೆಯ ರೈತರಿಗಿಂತ ತೀರ್ಥಹಳ್ಳಿಯ ರೈತರು ಸ್ವಲ್ಪ ಬುದ್ಧಿವಂತರು ಅಂತ ಹೇಳೋದ, ಏನು ಹೇಳಬೇಕು ಅದಕ್ಕೆ ಗೊತ್ತಿಲ್ಲ, ಪ್ರಜ್ಞಾವಂತರು ಅಲ್ವಾ? ಇದೇ ಶಬ್ದ ಒಳ್ಳೆಯದು. ಹೆಚ್ಚು ಪ್ರಜ್ಞಾವಂತರು. ನೀವು ಅಲ್ಲಿ ರೈತರಿಗೆ 10 ಸರಿ ಹೇಳೋದನ್ನ ಇಲ್ಲಿ 1 ಸರಿ 2 ಸರಿ ಹೇಳಿದ್ರೆ ಸಾಕಾಗುತ್ತೆ. ಗ್ರಾಸ್ ಮಾಡುವಂಥ ಶಕ್ತಿ ತೀರ್ಥಹಳ್ಳಿ ತಾಲೂಕಿನ ರೈತರಿಗಿದೆ. ಹಾಗಾಗಿ ಈ ಕೆಲಸ ನಾವು ಮಾಡಬೇಕು. ನನ್ನಂದಾಜು ಈ ಫರ್ಟಿಲೈಸರ್ ಬಗ್ಗೆನೇ ನೀವು ಕೆಲವು ಸಣ್ಣ ರೈತರ ಸಭೆಗಳನ್ನು ಮಾಡುವಂಥ ಅವಶ್ಯಕತೆ ಇದೆ. ಎಲ್ಲ ಕಡೆ ಒಂದು ಪಂಚಾಯಿತಿ ಏರಿಯಾದಲ್ಲಿ ಒಂದೊಂದು ಕಡೆ ಮಾಡಿ, 2 ಕಡೆ ಮಾಡಿ. ಇವತ್ತಿನ ದಿನ ತೀರ್ಥಹಳ್ಳಿಯ ಮಾನ್ಯ ಶಾಸಕರಾದಂಥ ಶ್ರೀಯುತ ಅರಗ ಜ್ಞಾನೇಂದ್ರರು ಸಹಿತ ಎಲ್ಲ ರಸಗೊಬ್ಬರ ಮಾರಾಟಗಾರರದು ಒಂದು ಸಭೆ ಮಾಡಿದ್ದಾರೆ. ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ರಸಗೊಬ್ಬರ ನಿರ್ವಹಣೆ ಬಗ್ಗೆ. ಈ ರಸಗೊಬ್ಬರ ತಾಲೂಕಿನಲ್ಲಿ ಕೊರತೆನೂ ಆಗಬಾರ್ದು, ಹೆಚ್ಚು ರಸಗೊಬ್ಬರಗಳ ಸರಬರಾಜಾದಲ್ಲಿ ಬೇರೆ ತಾಲೂಕಿಗೆ ಅಥವಾ ಬೇರೆ ಕಡೆ ಜಿಲ್ಲೆಗೆ ಅಲ್ಲಿಂದ ಡೈವರ್ಟ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಎಲ್ಲ ರಸಗೊಬ್ಬರ ಮಾರಾಟಗಾರರು ಒಂದು ಸಭೆ ನಡೆಸಿದ್ರು. ಸಭೆ ತುಂಬ ಉತ್ತಮವಾಗಿ ನಡೆಯಿತು. ಸರ್ರು ಮತ್ತು ತಹಶೀಲ್ದಾರರು ಎಲ್ಲ ಮಾರಾಟಗಾರರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅವರ ವಿಸ್ತೀರ್ಣ ಆಧಾರದ ಮೇಲೆ, RTC ಆಧಾರದ ಮೇಲೆ ಅವ್ರಿಗೆ ಎಷ್ಟು ರಸಗೊಬ್ಬರ ಅವಶ್ಯಕತೆ ಇದೆ ಅಷ್ಟು ಮಾತ್ರ ಪ್ರತಿಯೊಬ್ಬರು ಮಾರಾಟಗಾರರು ವಿತರಣೆ ಮಾಡಬೇಕು. ಅದಕ್ಕಿಂತ ಹೆಚ್ಚಿನಾಗಿ ಯಾವುದೇ ಕಾರಣಕ್ಕೂ ರಸಗೊಬ್ಬರ ಕೊಡಬಾರ್ದು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಜೊತೆಗೆ ಯಾವುದೇ ಕಾರಣಕ್ಕೂ ಸಹಿತ ನಮ್ಮ ತಾಲೂಕಿಗೆ ಏನು ಪ್ಲ್ಯಾನ್ ಇದೆ ಸರಬರಾಜಾಗಿದೆ ರಸಗೊಬ್ಬರನ ಹೊರಗಡೆ ಯಾವುದೇ ಕಾರಣಕ್ಕೂ ಸರಬರಾಜು ಮಾಡಬಾರ್ದು. ಏಕೆಂದರೆ ನೀವು ಬೇರೆ ಕಡೆ ನೋಡ್ತಾ ಇದ್ದೀವಿ, ಕೇರಳಕ್ಕೆ ನಿನ್ನೆ ಒಂದಷ್ಟು ರಸಗೊಬ್ಬರ ಹೋಗೋದನ್ನು ಸೀಸ್ ಮಾಡಿದ್ದಾರೆ. ಆ ಥರ ಪ್ರಮೇಯ ನಮ್ಮಲ್ಲಿ ಇಲ್ಲ ಅಂದರೂ ಸಹಿತ ನಾವು ಮುನ್ನೆಚ್ಚರಿಕೆಯಾಗಿ ಇದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ತಿದ್ದೀವಿ. ಇದ್ರ ಕುರಿತಾಗಿ ಕೃಷಿ ಇಲಾಖೆ ಸಿಬ್ಬಂದಿ, ಕಂದಾಯ ಇಲಾಖೆ ಸಿಬ್ಬಂದಿ ಮತ್ತು ಪೊಲೀಸ್ ಸಿಬ್ಬಂದಿ, ಸರ್ಕಲ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಮತ್ತು ತಹಶೀಲ್ದಾರ್ ನೇತೃತ್ವದಲ್ಲಿ ಮತ್ತು ಸಹಾಯಕ ಕೃಷಿ ನಿರ್ದೇಶಕರ ನೇತೃತ್ವದಲ್ಲಿ DC ಅವರ ಆದೇಶದ ಮೇರೆಗೆ ಎಲ್ಲ ರಸಗೊಬ್ಬರ ಮಾರಾಟಗಾರರ ಮಳಿಗೆ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಇರ್ಬೋದು, FPO ಇರ್ಬೋದು ಅಥವಾ ಖಾಸಗಿ ಮಾರಾಟಗಾರ ಇರ್ಬೋದು, ಎಲ್ಲ ಕಡೆಯೂ ನಾವು ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಏನು ರಸಗೊಬ್ಬರ ದಾಸ್ತಾನಿದೆ, ಎಲ್ಲರ ಬೇರೆ ಕಡೆ ಅಕ್ರಮವಾಗಿ ದಾಸ್ತಾನು ಮಾಡಿದಾರಾ, ಎಲ್ಲರೂ ಆರ್ಟಿಫಿಷಿಯಲ್ ಸ್ಕೇರ್ಸಿಟಿ ಕ್ರಿಯೇಟ್ ಮಾಡ್ತೀರ ಅಂತ ನಾವು 3 ಜನರು ಸಹಿತ ತಂಡ ರಚನೆ ಮಾಡ್ಕೊಂಡು ಮಾಡಿದ್ದೀವಿ. ಮುಂದಿನ ಈ ಥರ ಮಾಡ್ತಿದ್ದೀವಿ. ನಮಗೆಲ್ಲೂ ಸಹಿತ ನೆಗೆಟಿವ್ ಇಂಪ್ಯಾಕ್ಟ್ ಕಂಡು ಬಂದಿಲ್ಲ.